ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹತ್ತತ್ರ 2 ತಿಂಗಳ ಮೇಲೇನೆ ಆಯಿತು ಯಾವುದೇ ಥರ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಮದುವೆ ಸೀಸನ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ವಿ, ಹಾಗಾಗಿ ಯಾವುದೇ ಥರ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇವತ್ತು ಯಾವುದೇ ಥರ ಲಾಗನ್ನು ನಾನು ಶೇರ್ ಮಾಡ್ತಾಯಿಲ್ಲ. ಕೆಲವೊಂದಿಷ್ಟು ಬ್ಲೌಸ್ ಡಿಸೈನ್ಸ್ ಹಾಕಿರೋದಿತ್ತು, ಅದನ್ನೇ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಒಂದು 4-5 ಬ್ಲೌಸು ಡಿಸೈನ್ ಹಾಕಿರೋದಿತ್ತು, ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಹೈಲೈಟ್ ಆಗಿ ಏನು ಕಾಣಿಸೋದಿಲ್ಲ, ಹಂಗಾಗಿ ಸಿಂಪಲ್ಲಾಗಿ ಬ್ಯಾಕ್ ಫ್ರಂಟ್ ಡಿಸೈನ್ ಮಾತ್ರ ಹಾಕಿರೋದು ನೋಡ್ತಿರ್ಬೋದು. ಈ ಥರ ಸ್ಯಾರಿದು ಬ್ಲೌಸು ಅಷ್ಟೊಂದು ಚೆನ್ನಾಗಿ ಕಾಣಿಸೋಂಗಿಲ್ಲ, ಬಟ್ ಕಸ್ಟಮರು ಬ್ಯಾಕ್ ಫ್ರಂಟ್ ಆದರೂ ಹಾಕ್ಕೊಡಿ ಅಂತ ಕೇಳಿದ್ರು, ಹಾಗಾಗಿ ತುಂಬ ಸಿಂಪಲ್ಲಾಗೈತಿ ಡಿಸೈನು. ನೋಡ್ತಿರ್ಬೋದು ಈ ಥರ ಗಡಿಗೆ ಶೇಪಲ್ಲಿ ಬರುತ್ತೆ ಡಿಸೈನು. ನೋಡಿ ಈ ಥರ. ಇದ್ರ ಸ್ಯಾರಿ ಬಂದುಬಿಟ್ಟು ಈ ಥರ ಆರೆಂಜ್ ಕಲರಲ್ಲಿ ಐತಿ, ಹಾಗಾಗಿ ಜಸ್ಟ್ ಒಂದು ಕಲರ್ ಥ್ರೆಡನ್ನು ಯೂಸ್ ಮಾಡಿ ಡಿಸೈನನ್ನು ಹಾಕಿರೋದು. ನೆಕ್ಸ್ಟು ಈ ಡಿಸೈನ್ ನೋಡಿ, ಇದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತಾ. ನೋಡ್ತಿರ್ಬೋದು ಸಿಂಪಲ್ಲಾಗೈತಂದ್ರೂ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತಾ. ನೋಡಿ ಫ್ರಂಟು ಇಲ್ಲೇ ಹಾಕಿದ್ದೀನಿ. ಇದು ಜಾಸ್ತಿ ಲೆಂತ್ ಇಲ್ಲ ಬಟ್ಟೆ, ಹಾಗಾಗಿ ಅಡ್ಜಸ್ಟ್ ಮಾಡಿ ಫ್ರಂಟು ಅಲ್ಲೇ ಹಾಕಿದ್ದೀನಿ. ಸ್ಲೀವ್ಸ್ ನೋಡಿ, ಅವರು ಹಾಫ್ ಸ್ಲೀವ್ಸ್ ಬೇಕಂತ ಹೇಳಿದರು, ಹಾಗಾಗಿ ಒಂದು ಮಾತ್ರ ಇಟ್ಟಿದ್ದೀನಿ. ಇಲ್ಲ ಫುಲ್ ಸ್ಲೀವ್ ಬೇಕಂದರೆ ಇಲ್ಲೇನು ಬುಟ್ಟ ಐತಲ್ವ, ಇದೇ ಇಲ್ಲಿ ಡಬಲ್ ಬರುತ್ತಾ, ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ಇಲ್ಲಿ ಡಾಟ್ ಇದ್ದಾವಲ್ವ, ಈ ಥರ ಬರುತ್ತಾ ಫುಲ್ ಸ್ಲೀವ್ಸಿಗಾದರೆ. ಅವರು ಹಾಫ್ ಸ್ಲೀವ್ ಬೇಕಂತ ಹೇಳಿದರು, ಹಾಗಾಗಿ ಜಸ್ಟ್ ಹಾಫ್ ಸ್ಲೀವ್ ಮಾತ್ರ ಹಾಕಿರೋದು. ನೋಡಿ ಈ ಥರ ಐತಿ. ಇದ್ರದ್ದು ಸ್ಯಾರಿ ಬಂದುಬಿಟ್ಟು ಒಂಥರ ಗ್ರೀನ್ ಕಲರ್ ಐತಿ. ಈ ಥರ ಈಗ ಕಾಣಿಸ್ತಿದೆಯಲ್ವ ಸೆಂಟ್ರಲ್ಲಿ ಬುಟ್ಟ, ಈ ಥರ ಐತಿ. ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಸೆಕೆಂಡ್ ಟೈಮ್ ನಾನು ಈ ಡಿಸೈನ್ ಹಾಕಿರೋದು. ನೆಕ್ಸ್ಟ್ ಒನ್ನು ಈ ಡಿಸೈನು. ಇದು ಸಹ ತುಂಬ ಸಿಂಪಲ್ಲಾಗೈತಿ. ಇದ್ರ ಸ್ಯಾರಿ ಬಂದುಬಿಟ್ಟು ನವಿಲ್ ಕಲರು, ಹಾಗಾಗಿ ಫ್ರಂಟು ಇಲ್ಲಿ ಹಾಕಿದ್ದೀನಿ, ಬ್ಯಾಕು ಆಮೇಲೆ ಸ್ಲೀವ್ಸ್ಗೆ ಜಸ್ಟ್ ಬುಟ್ಟ ಮಾತ್ರ ಅವ್ರು ಕೇಳಿದ್ದು, ಹಾಗಾಗಿ ಅವ್ರದ್ದು ಸ್ಲೀವ್ಸ್ ಬಂದುಬಿಟ್ಟು ಒಂದು 4 ಇಂಚ್ ಮಾತ್ರ ಇರೋದು, ಇಷ್ಟು ಮಾತ್ರ ಐತಿ. ಹಾಗಾಗಿ ಈ ಬುಟ್ಟ ಸ್ಲೀವ್ಸಿಗೆ ಕರೆಕ್ಟಾಗಿ ಕವರ್ ಆಗುತ್ತಾ, ಹಾಗಾಗಿ ಈ ಬುಟ್ಟ ಮಾತ್ರ ಹಾಕಿರೋದು. ಅವರು ಈ ಬುಟ್ಟನ ಒಂದು ಬ್ಲೌಸಿಗೆ ಆಲ್ರೆಡಿ ಹಾಕಿದ್ದೆ. ಈ ಬ್ಲೌಸ್ ಕಸ್ಟಮರ್ ಕೊಟ್ಟಿದ್ರಲ್ವ, ಇವರು ಬಂದಾಗ ಹಾಕಿಟ್ಟಿದ್ದೆ. ಅವರು ಇದನ್ನು ತುಂಬ ಇಷ್ಟಪಟ್ಟಿದ್ರು, ಹಾಗಾಗಿ ಅವ್ರ ಬ್ಲೌಸಿಗೂ ಸಹ ಹಾಕಿಸ್ಕೊಂಡಿದ್ದಾರೆ. ನೋಡಿ ಸ್ಲೀವ್ಸಿಗೆ ಒಂದು ಹಾಫ್ ಸ್ಲೀವ್ಸ್ ಒಂದು 4 ಇಂಚ್ ಮಾತ್ರ ಇಲ್ಲಿ ಕೂಡುತ್ತಾ. ನೆಕ್ಸ್ಟ್ ಒನ್ನು ಈ ಥರ. ಇದು ಎಕ್ಸ್ಟ್ರಾ ಶೈನಿಂಗ್ ಪೀಸ್ ಇರುತ್ತಲ್ವ, ಅದರಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿರೋದು. 1 ಮೀಟ್ರ್ ಐತಿ ಇದು. ಕಸ್ಟಮರ್ ಕೊಟ್ಟಿದ್ದರು, ಅದು ಜಸ್ಟ್ ಒಂದು 80 ಮೀಟ್ರ್ ಮಾತ್ರ ಇತ್ತು, ಹಾಗಾಗಿ 80 ಸೆಂಟಿಮೀಟ್ರ್ ಇತ್ತು, 80 ಮೀಟ್ರ್ ಅಲ್ಲ. ಹಾಗಾಗಿ ಆಮೇಲೆ 1 ಮೀಟ್ರ್ ನಾನೇ ತೊಗೊಂಡು ಬಂದು ಹಾಕಿದ್ದೀನಿ. ಬ್ಯಾಗ್ ನೋಡಿ ಈ ಥರ ಐತಿ, ಫ್ರಂಟ್ ಈ ಥರ. ಇನ್ನೂ 2 ಇದ್ದಾವೆ, 1 ನಿಮಿಷ ತರ್ತೀನಿ. ನೆಕ್ಸ್ಟ್ ನೋಡಿ ಈ ಥರ. ನಾನು ಆಲ್ಮೋಸ್ಟ್ ಅಂದರೆ ಈ ಕ್ಲಾತ್ ಮೇಲೆ ಹಾಕಿರೋ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕಂದರೆ ರೆಡಿ ಮಾಡೋದಿದ್ದರೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಉಕ್ಸು ಮತ್ತು ಸ್ಟೋನ್ಗೆ ಒಟ್ಟಿಗೆ ಹಾಕ್ತೀನಿ, ಹಾಗಾಗಿ ಹಚ್ಚೋದಿಲ್ಲ ಅಂತ ಹೇಳಿರ್ತೀನಲ್ವ. ಇದು ಯಾವುದೂ ಸ್ಟಿಚ್ ಮಾಡೋದಿಲ್ಲ, ಜಸ್ಟ್ ಹಾಗೆ ಡಿಸೈನ್ ಹಾಕಿ ಕೊಡೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರುತ್ತೆ. ಈ ಡಿಸೈನ್ ನೋಡಿ ಈ ಥರ. ಈ ಕಸ್ಟಮರು ತುಂಬಾ ಸಿಂಪಲ್ಲಾಗಿರೋ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹೋಗಿದ್ರು, ಹಾಗಾಗಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡಿದ್ದಾರೋ ಅದನ್ನೇ ನಾನು ಹಾಕಿದ್ದೀನಿ. ನೆಕ್ಸ್ಟು ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಅದೇ ಡಿಸೈನು ಈ ಥರ ಐತಿ. ಇದನ್ನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ ಅದೇ ರೀತಿ ಸೇಮು. ನೆಕ್ಸ್ಟು ನೋಡಿ, ಇದು ಒಂಥರ ಬೋಟ್ ನೆಕ್ ಶೇಪಲ್ಲಿದೆ ನೋಡಿ. ಬ್ಯಾಕಲ್ಲಿ ಈ ಥರ ಐತಿ, ಫ್ರಂಟು ಆಮೇಲೆ ಸ್ಲೀವ್ಸು ಐತಿ. ಆಲ್ಮೋಸ್ಟ್ ಈ ಬ್ಲೌಸನ್ನು ಇವತ್ತು ಸಾಯಂಕಾಲ ಬರ್ತಾರೆ ಕಸ್ಟಮರು, ಕೊಡಬೇಕು, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡು ಆಲ್ಮೋಸ್ಟ್ ಮದುವೆ ಸೀಸನಲ್ಲಿ ತುಂಬ ಚೆನ್ನಾಗಿರೋ ಗ್ರ್ಯಾಂಡಾಗಿರೋ ಡಿಸೈನನ್ನೇ ಹಾಕಿದ್ವಿ, ಬಟ್ ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಜಸ್ಟ್ ಅಕ್ಕ ಮಾತ್ರ ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಅವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೇ ಥರ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಜಸ್ಟ್ ಫೋಟೋ ಮಾತ್ರ ತಗೊಂಡಿದ್ದೀವಿ.
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಇಷ್ಟು ಬ್ಲೌಸನ್ನು ತೋರಿಸಿದ್ನಲ್ವ, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.